ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಈ ದಿನ ರಕ್ತರಾತ್ರಿ ನಾಟಕವನ್ನು ಅಭಿನಯಿಸುತ್ತಿದ್ದಾರೆ. ಮೈಸೂರಿನ ಮಂಜುಳಾರವರು ಜೂನಿಯರ್ ಮಾಲಾಶ್ರೀ ಎಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಜೂನಿಯರ್ ಮಾಲಾಶ್ರೀ ಅವರಿಂದ, ಮೈಸೂರು ಮಂಜುಳಾ ಮಾಲಾಶ್ರೀ ಅವರಿಂದ ಈ ನಾಟಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಬೇಕಂತ ಕೇಳ್ತಿದ್ದೀನಿ. ನಮಸ್ತೆ. ನಮ್ಮದು ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆ ಸ್ಥಾಪನೆಗೊಂಡು 15 ವರ್ಷ ಆಯ್ತಾ ಬಂತು. ಇದೇ ನಿಟ್ಟಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಇವತ್ತು ದಿನಾಂಕ 17/7 ಮತ್ತು 2026ರಂದು ಹಮ್ಮಿಕೊಂಡಿರೋ ಒಂದು ನಾಟಕ. ಡೆಲ್ಲಿಯಿಂದ ಇದು ನಮಗೊಂದು ಪ್ರಾಯೋಜನ ಆಗಿರೋ ನಾಟಕ. ಕೋಮಲ ಗಾಂಧಾರ ಬೆಳಗ್ಗೆ 11 ಗಂಟೆಗೆ ಆಯಿತು. ತುಂಬ ಚೆನ್ನಾಗಿ ಎಲ್ಲ ಜನ ಎಲ್ಲ ಸೇರಿದ್ರು. ಒಳ್ಳೆ ಪ್ರೋತ್ಸಾಹ ಸಹ ಕೊಟ್ಟಿದ್ದಾರೆ. ಈಗ ಅದೇ ಥರ ರಕ್ತರಾತ್ರಿ ನಾಟಕ ಕಣಗಲ್ ಅವರು ಇವರು ಬರೆದಿರೋ ಹನುಮಂತರಾಯ್ ಅವರು ಬರೆದಿರೋದಿದು. ತುಂಬ ಪ್ರಸಿದ್ಧವಾದ ನಾಟಕ. ಉತ್ತರ ಕರ್ನಾಟಕದಿಂದ ಕಲಾವಿದರು ಬಂದು ಬಳ್ಳಾರಿಯಿಂದ ಬಂದು ನಾಟಕನ ಅಭಿನಯಿಸ್ತಾ ಇದ್ದಾರೆ. ಅದೇ ರೀತಿ ಜನನೂ ಸಹ ತುಂಬ ಹೆಚ್ಚಿಗೆ ಸಂಖ್ಯೆಯಲ್ಲಿ ನೋಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನಮಗೆ ಇದೇ ರೀತಿ ಸಪೋರ್ಟಾಗಿರಬೇಕು. ಇನ್ನೂ ಹೆಚ್ಚು ನಾಟಕಗಳನ್ನ ತರಬೇಕು. ಕಲೆನೇ ಉಳಿಸಿ ಬೆಳೆಸೋದೇ ನಮ್ಮ ಈ ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆಯ ಉದ್ದೇಶ. ಅದೇ ನಿಟ್ಟಲ್ಲಿ ನಾನು ಸಹ ಹೋಗ್ತೇನೆ. ನಾನು ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಅಂತ ನನಗೊಂದು ಬಿರುದು ಕೊಟ್ಟಿದ್ದಾರೆ, ಸಂತೋಷ. ನಾನು ಪೂರಾ ಆಗಿ ರಂಗಭೂಮಿ ಹಾಗೂ ಕಿರುತೆರೆ ಚಲನಚಿತ್ರ ನಟಿ ಎಲ್ಲ ಪಾತ್ರಗಳಲ್ಲೂ ನಾನು ಅಭಿನಯಿಸ್ಕೊಂಡು ಬಂದಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸದಸ್ಕಾಲು ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸರ್ 20 ವರ್ಷದಿಂದನೇ ಹೇಳ್ಬಿಟ್ಟಿದ್ದೀನಿ. ಇದೆಲ್ಲ 10 ವರ್ಷದಿಂದನೂ ಹೇಳ್ತಾನೆ ಬಂದು ನಿರಂತರವಾಗಿ ಎಲ್ಲ ಚಾನಲ್ಗಳಲ್ಲೂ ಮೈಸೂರು ಮಂಜುಳಾ ಅಂತ ಹೊಡೆದ್ರೆ ಎಲ್ಲರೂ. ಅಂದರೆ ಉತ್ತರ ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಅಂತ ಇದ್ದಾರೆ, ಅವ್ರು ನನಗೆ ಹೇಳಿದ್ದು. ನಾನು ಪ್ರಥಮವಾಗಿ ಅಂಬರೀಷ್ ನೋಡಬೇಕು ಅಂತ ನಾನು ಹೋರಾಡ್ತಾ ಇದ್ದಿದ್ದು ಇದೇ ನಮ್ಮ ಮೈಸೂರಲ್ಲಿ ಕುಂಬಾರಕೊಪ್ಪಲಲ್ಲಿ ಇದ್ದಿದ್ದು. ನಾನು ಮೂಲತಃ ನಾನು ಮೈಸೂರೊಳನೆ. ನಮ್ಮ ತಾತವ್ರು ಚಿನ್ಗೆಲ್ಸ ಮಾಡ್ತಾಯಿದ್ರು ಅರಮನೆಯಲ್ಲಿ, 100 ಫೀಟಲ್ಲಿ ತಾತನ ಮನೆ. ನನಗೆ ಅಂಬರೀಷ್ ನೋಡಬೇಕು ಅಂತ ಹುಚ್ಚಿದ್ದ ಕಾರಣ ಸಿನಿಮಾಗೂ ಬಂದೆ. ಅವ್ರನ್ನ ನೋಡಬೇಕು ಅಂತ ಬಂದೆ. ಇಲ್ಲಿವರೆಗೂ ನಿಮ್ಮ ಮುಂದೆ ನಿಂತಿದ್ದೀನಿ. ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಮಾಲಾಶ್ರೀ ಅಂತ ಕೊಟ್ಟರು, ಅದೇ ಹೇಳ್ಕೊಂಡು ಬರ್ತಾ ಇದ್ದೀವಿ. ಕೆಲವು ಜನ ಎಲ್ಲ ಅದೇ ಥರನೇ ಗುರುತಿಸ್ತಾರೆ. ಸ್ಟೇಜಲ್ಲಿ ಅವ್ರದ್ದೇ ಆದಂಥ ಅಭಿನಯಗಳನ್ನ ನಾನು ಮಾಡ್ತೀನಿ. ಆಕಾಶದಾಗ ಯಾರು ಮಾಯಗಾರನು, ಜಟ್ಕಾ ಕುದುರೆ ಹತ್ತಿಪೇಟೆಗೆ ಹೋಗೋಣ, ಒಳಗೆ ಸೇದರಗುಂಡು, ಅದೆಲ್ಲ ಸ್ಟೇಜಲ್ಲಿ ನಾನು ಮಾಡ್ತೀನಿ. ಇಲ್ಲಿವರೆಗೆ ಮೇಡಮ್, ಇಲ್ಲಿವರೆಗೆ ತಮ್ಮ ಸಾಂಸ್ಕೃತಿಕ ಕಲಾ ವೇದಿಕೆಯಿಂದ ಎಷ್ಟು ನಾಟಕಗಳನ್ನ ಮಾಡಿದ್ದೀರಿ, ಎಲ್ಲೆಲ್ಲಿ ಮಾಡಿದ್ದೀರಾ? ಸುಮಾರು ಒಂದು 2000-3000 ನಾಟಕಗಳಾಗಿದ್ದಾವೆ. ಆಶ್ಚರ್ಯ ಸಮಂಜರಿ ಕಾರ್ಯಕ್ರಮ ಆಗ್ಬೋದು, ಐತಿಹಾಸಿಕ ಪೌರಾಣಿಕ ಮಾಡ್ಕೊಂಡಿದ್ದೀನಿ. ಇದಲ್ಲದಂತೆ 175 ಸಿನಿಮಾಗಳಲ್ಲಿ ನಾನು ಅಭಿನಯ ಮಾಡಿದ್ದೀನಿ. ತುಂಬ ಖುಷಿ ಅನಿಸೋದು ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ 3 ಪಿಕ್ಚರ್ ಮಾಡಿದ್ದೀನಿ. ಹುಡುಗರು, ದೊಡ್ಡ ಮನೆ ಹುಡುಗರು, ಪರಮಾತ್ಮ, ಮತ್ತು ದರ್ಶನ್ ಅವ್ರದ್ದು ಸ್ವಾಮಿ ಮಾಡಿದ್ದೀನಿ, ಸುದೀಪ್ ಅವ್ರನ್ನೆಲ್ಲ ಮಾಡಿದ್ದೀನಿ, ಉಪೇಂದ್ರ ಅವ್ರದ್ದು ಗಾಡ್ ಫಾದರ್ ಮಾಡಿದ್ದೀನಿ. ಎಲ್ಲ ನಟರ ಜೊತೆ ಮಾಡಿದ್ದೀನಿ. ಆ ಒಂದು ಸಂತೋಷ ನನ್ನಲ್ಲಿದೆ. ಇವಾಗ ನಂದು ಸಿನಿಮಾ ಅಂತ ಸಪ್ರೇಟಾಗಿ ಇದ್ದೇ ಇರುತ್ತೆ. ಅದ್ರ ಜೊತೆಲಿ ಈ ಕಲೆನ ಬಿಡಬಾರ್ದೆ ಅಂದರೆ ಬಂದಿದ್ದೆ ನಮ್ಮ ಹೊಟ್ಟೆ ಪಡಗವಾಗ ಕಷ್ಟ ದಿನಗಳಲ್ಲಿ ನಮಗೆ ಇದು ನನ್ನ ಕೈ ಹಿಡ್ದಿದೆ ಡ್ರಾಮಾ. ಅದನ್ನು ನಿರಂತರವಾಗಿ ಎಳ್ಕೊಂಡು ಬಂದರೆ ನಾವು ಎಲ್ಲೋ ಒಂದು ನೆಲೆ ಕಾಣ್ತೀವಿ ಅಂತ ನಾನು ನಾಟಕನ ಎಳ್ಕೊಂಡು ಬಂದೆ. ಸಿನಿಮಾದಲ್ಲಿ ಹೆಸರುಗಳು ನಮಗೆ ಇಂಥ ಪಾತ್ರ ಮಾಡಿದ್ರೆ ಹೆಸರು ಬರುತ್ತೆ. ಸಿನಿಮಾದಲ್ಲಿ ಇವತ್ತು ನೋಡ್ತೀರಾ 100 ಡೇಸ್ ಹೊಡೆದ್ರೆ ಚಪ್ಪಾಳೆ ಹೊಡಿತಾರೆ, ಮರ್ತು ಬಿಡ್ತಾರೆ ಜನ. ಆದರೆ ನಾಟಕದಲ್ಲಿ ಮರೆಯೋಕ್ಕಾಗಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲಾಗಿರ್ಬೋದು, ಕನ್ನಡ ಕಲಾಭಿಮಾನಿಗಳು ಕರೆಸ್ತಾರೆ, ನಾಟಕಗಳು ಕೊಡಿಸ್ತಾ ಇರ್ತಾರೆ. ಅದ್ರ ಸಲ್ತಾರೆ ನೀವೆಲ್ಲೇ ಹೋಗಿ ಹಳೆ ಪುರಾಣಗಳು ನಾವು ಎತ್ಕೊಂಡಾಗ ಈ ನಾಟಕದಿಂದನೇ ಅದು ಕಲಿತು ಬೆಳೆತು. ಈಗ ರಾಜ್ಕುಮಾರ್ ಅವ್ರನ್ನ ನೋಡಿ ಎಷ್ಟು ಜನ ಪಾಠ ಕಲ್ತಿಲ್ಲ, ಇವತ್ತೂ ಪಾಠ ಕಲ್ತಿದ್ದಾರೆ. ನಾವೆಷ್ಟೋ ಮನೆಗಳಲ್ಲಿ ನೋಡ್ತಾ ಇದ್ದೀವಿ, ಅವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇವೆಲ್ಲ ನಮಗೆ ಒಂದು ವಿದ್ಯೆ. ಇವಾಗ ನಾವು ಸ್ಕೂಲಲ್ಲಿ ಹೋಗಿ ಹೆಂಗೆ ನಾವು ವಿದ್ಯೆನ ಕಲಿತೀವಿ, ಈ ನಾಟಕನೂ ಹಂಗೆ. ನಾಟಕದಲ್ಲಿ ಕಲಿಯುವಂಥ ಭಾಳ ಇದೆ. ಆ ನಾಟಕ ಇವತ್ತಿನ ಯುವಕರು ನೋಡ್ತಾ ಬಂದರೆ ಅವರು ಒಂದು ಪಾಠ ಕಲ್ತಂಗೆ ಅದು. ಈ ಸ್ಕೂಲ್ಗಳಲ್ಲಿ ಹೆಂಗೆ ಎಲ್ಲ ಪಾಠಗಳನ್ನ ನೀವು ಹೇಳ್ತೀರಾ, ಸೇಮ್ ನಾಟಕದಲ್ಲೂ ಎಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ನಾವೆಲ್ಲ ರಾಜ್ಕುಮಾರ್ ಪಿಕ್ಚರ್ ನೋಡಿಬಿಟ್ರೆ ಕಲ್ತ್ಬಿಡ್ತಾ ಇದ್ವಿ. ಅಂಬರೀಷ್ ಅವ್ರ ಪಿಕ್ಚರ್ ನೋಡಿದ್ರೆ ನಾವು ಹಿಂಗಿದ್ರೆ ಸರಿ, ಇದೇ ರೀತಿ ಇದ್ದರೆ ಸರಿ ಅಂತಿದ್ವಿ. ಹಂಗೆ ಬೆಳ್ಕೊಂಡು ಬಂದವ್ರು ನಾವು. ಇವತ್ತಿಗೂ ಅದೇ ಹೇಳ್ತಾ ಇದ್ದೀನಿ. ಇವತ್ತಿನ ಸಣ್ಣ ಮಗಳಿಂದ ದೊಡ್ಡವರಾಗಿರ್ಬೋದು, ತಂದೆ ಮಾತು ಕೇಳದೇ ಇರ್ಬೋದು, ತಾಯಿ ಮಾತು ಕೇಳದೇ ಇರ್ಬೋದು, ಅದೆಲ್ಲ ಮಾಡಬೇಡಿ. ಒಂದೊಂದು ನಾಟಕಗಳನ್ನ ಬಂದು ಇಲ್ಲಿ ಈ ಜನದ ಹತ್ರ ಕೂತ್ಕೊಂಡು ನೋಡಿದ್ರೆ, ಇಲ್ಲಿ ಆಗು ಹೋಗುಗಳನ್ನ ನೋಡಿದ್ರೆ, ಕಷ್ಟ ಸುಖ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಮಕ್ಕಳಿಗೆ. ಈಗ ರಂಗಭೂಮಿ ಕಲಾವಿದರಿಗೆ ಕೆಲವೊಂದು ಕಲಾವಿದರಿಗೆ ಊಟ ಮಾಡೋಕ್ಕೆ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇವತ್ತು ಚಲನಚಿತ್ರಗಳು ಬಂದಿರೋದ್ರಿಂದ ಆ ಥರ ನಿರ್ಮಾಣ ಆಗಿದೆ. ಅವ್ರಿಗೆ
ಹೇಳಕ್ ಬಯಸ್ತೀರಾ? ಅವ್ರ ಜೀವನನ ಹೇಗ್ ರೂಪಿಸ್ಕೋಬೇಕು, ಅವ್ರಿಗೆ ದಾರಿ ಯಾವ್ದು ಅಂತ ಏನಾದ್ರು ಹೇಳ್ತೀರಾ? ಆ ನಿಟ್ಟಲ್ಲಿ ನಾನು ಒಬ್ಳು ಸಹ ಇದ್ದೀನಿ ಸರ್. ಯಾಕಂದರೆ ನಮ್ಮ ತಾಯಿಯವ್ರಿಗೆ ಕ್ಯಾನ್ಸರ್ ಆಗಿತ್ತು, ತಂದೆಯವ್ರಿಗೆ ಪಿಡ್ಸ್ ಬರ್ತಾ ಇತ್ತು. ಆವಾಗ ನನಗೆ ಈ ಕಲೆನೇ ನನಗೆ ಕೊಟ್ಟಿದ್ದು, ಊಟನ ಕೈ ಹಿಡ್ದಿದ್ದು. ಯಾಕೆಂದರೆ ಎಲ್ಲರಿಗೂ ನಮ್ಮ ಕಲಾವಿದ್ರ ಹತ್ರ ಕೇಳ್ಕೊಂಡೆ, ಒಂದು ಸ್ಪಾನ್ಸರ್ ನಾಟಕ ಮಾಡಿಕೊಡ್ರಪ್ಪ, ನಮ್ಮ ತಾಯಿಯವ್ರಿಗೆ ಈ ಥರ ಆಗಿದೆ. ಆವಾಗ ನಮಗೆ ವೈಟ್ ಫೀಲ್ಡ್ ಬೆಂಗಳೂರಲ್ಲಿ ಒಂದು ನಾಟಕ ಮಾಡಿ, ಟಿಕೆಟ್ ಶೋ ಮಾಡಿ, ಎಲ್ಲರೂ ನನಗೆ ಕೈ ಜೋಡಿಸಿದ್ದೆ ಈ ನಾಟಕ. ಅದಕ್ಕೆ ಈ ನಾಟಕನ ನಾನು ಸಾಕ್ಷಾತ್ ಸರಸ್ವತಿ ನನಗಿನ್ನೂ ಒಲಿಲಿ ಅಂತ ಕೇಳ್ಕೊಂಡು ಮಾಡ್ಕೊಂಡು ಬರ್ತಾ ಇದ್ದೀನಿ, ಆರಾಧಿಸ್ತಾ ಇದ್ದೀನಿ. ರಂಗಭೂಮಿಲಿ ನೋವು ಮತ್ತೆ ಅವಮಾನಗಳು ಎದುರಿಸಿದೀರಾ? ಎಲ್ಲ ಆಗ್ಬಿಟ್ಟಿದೆ ಸರ್, ಎಲ್ಲ ಥರ ಆಗ್ಬಿಟ್ಟಿದೆ. ನಮ್ಮ ಅಮ್ಮವ್ರು ಹಿಡ್ಕೊಂಡು ರಕ್ತ ಬರತಂಕೆಲ್ಲ ಹೊಡೆದ್ಬಿಟ್ಟವ್ರೆ. ಇದೇ ಮೈಸೂರಲ್ಲಿ ಆದಿ ತಪ್ಪಿದ ಹೆಣ್ಣು ಫಸ್ಟ್ ನಾಟಕ ಆಡಿದ್ದು ಇಲ್ಲೇ. ನಮ್ಮ ಗುರುಗಳು ರಾಮಮೂರ್ತಿ ಇಲ್ಲೆಲ್ಲ ಇದ್ದಾರೆ, ಅವರೇ ಫಸ್ಟ್ ಟೈಮ್ ನಾಟಕ ಮಾಡಿಸಿದ್ದು ನನಗೆ. ಅಂಬರೀಷ್ ಅವ್ರು ತೋರಿಸ್ತೀನಿ ಬಾಮ್ಮ ನೀನು ಅಂತ, ಇಲ್ಲೇ ನೋಡಿ ಆಲ್ಬಿಟ್ಟವ್ರು ಇಲ್ಲೇ ಇದ್ದಾರೆ. 101 ಗಣಪತಿಲಿ ಫಸ್ಟ್ ಟೈಮ್ ನಾನು ಬಣ್ಣ ಹಚ್ಕೊಂಡಿದ್ದು. ನಮ್ಮಮ್ಮ ರಕ್ತ ಬರಂಗೆ ಹೊಡೆದಿದ್ರು ಕುಮಾರಕೊಪ್ಪಲಲ್ಲಿ. ನಾನು ಇಲ್ಲ, ಅಂಬರೀಷ್ ಅವ್ರು ನೋಡಲೇಬೇಕು, ತೋರಿಸ್ತಾರಂತೆ ರಾಮಮೂರ್ತಿ ಸರು. ಏನ್ ಪ್ರೇರಣೆ ನಾಟಕಕ್ಕೆ ಬರಲೇಬೇಕು ಅಂತ? ಅಂಬರೀಷ್ ಅವರೇ ನನಗೆ ಪ್ರೇರಣೆ. ಅಂಬರೀಷ್ ನೋಡಬೇಕು ಅಂತ ಬಂದಿದ್ದೆ, ಇಲ್ಲಿ ತನಕ ಎಳ್ಕೊಂಬಂದಿದ್ದು ನೋಡಿದ್ರೆ ನನಗೆ. ಅಂಬರೀಷ್ ಅವ್ರನ್ನ ನೋಡಿ ನೋಡಿದೆ. 200ನೇ ಪಿಕ್ಚರ್, ಅವ್ರು ಗೌಡ್ರ ಪಿಕ್ಚರ್ ನಮ್ಮ ಕೈಲಿ ಸನ್ಮಾನ ಮಾಡಿಸಿದ್ರು. ಭಾಳ ಸಂತೋಷ ಇದೆ. ಅವ್ರ ಜೊತೆ ಪಾತ್ರ ಮಾಡಿಲ್ಲ, ಬಟ್ ಅವ್ರಿಗೆ ಸನ್ಮಾನ ಒಂದು ಮಾಡಿಸಿದ್ರು. ಒಂದು ಅಂಬರೀಷ್ ಅವ್ರಿಗೆ ಸನ್ಮಾನ ಮಾಡಿದ ಅದ್ಭುತ ನೆನಪು ಹೇಳ್ತೀರಾ? ಅದು ಅದೇ ದೊಡ್ಡ ಮನೆ ಶೂಟಿಂಗ್ ನಡೀತಿತ್ತು ಇಲ್ಲೇ ಲಲಿತಾ ಮಹಲಲ್ಲಿ. ಆವಾಗ ಇಲ್ಲಿ ಅವ್ರ ಹೆಸರು ನನಗೆ ಬಾಯಿಗೆ ಬರ್ತಾ ಇಲ್ಲ, ಕರ್ಕೊಂಡೋಗಿ ಸನ್ಮಾನ ಮಾಡಬೇಕು. ನನಗೆ ಆ ಸಂತೋಷ. ಅವ್ರನ್ನ ಸ್ಟಾರ್ಟಿಂಗ್ ನಾನು ನೋಡಿದ್ದು ಹೊಟ್ಟೆ ತುಂಬ ಉಂಡ ಪುಸ್ಕಟೆ ಗಂಡ. ಅದರಲ್ಲಿ ನಮ್ಮ ರತ್ನಮ್ಮ ತೀರ್ಕೊಬಿಟ್ಟಿದ್ದಾರೆ ಈಗ. ಅವ್ರು ಜೂನಿಯರ್ ಟೀಚರ್ ಕರ್ಕೊಂಡೋಗೋರು. ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಕಲಾಮಂದಿರದಲ್ಲಿ. ಅವ್ರು ನೋಡ್ಬಿಟ್ಟು ಹಂಗೆ ಮೂರ್ಛೆ ಹೋಗ್ಬಿಟ್ಟಿದ್ದೆ ನಾನು. ಫಸ್ಟು ನಮ್ಮ ಮನೆಗೆ ಕಳಿಸ್ಬಿಟ್ರೆ ಇವಳು ಎದ್ರುಕೊಬಿಡ್ತಾಳೆ. ಅಂಬರೀಷ್ ಅವರು ನೋಡ್ಬಿಟ್ಟು ಅಂಬರೀಷ್ ಅವ್ರಿಗೆ ಹೇಳ್ಬಿಟ್ಟಿದ್ರು ಅವರು, ಅವಳಲ್ಲಿ ಇದ್ದಾಳೆ ನೋಡಿ, ಅವಳು ಒಬ್ಬಳಲ್ಲಿ ಕರ್ರಿಗೆ ಕೂತವಳಲ್ಲ, ಅವಳು ಯಾವಲ್ಲಿ ನಿಮ್ಮ ಅಭಿಮಾನಿ, ಯಾವಲ್ಲೂ ಬಂದು ಬೇಡ್ಕೋತಾ ಇರ್ತಾಳೆ ಕರ್ಕೊಂಡೋಗಿ ಅಂತ. ಆವಾಗ ಅಂಬರೀಷ್ ಸರ್ ಬಂದ್ಬಿಟ್ಟು ಅಲ್ಲಿಂದ ಬಾಮ್ಮ ಇಲ್ಲಿ ಅಂದರು. ಅಷ್ಟಕ್ಕೆ ನಾನು ತಲೆ ಸುದ್ದಿದ್ದೆ ಹೋಗಿ ಅಲ್ಲಿಂದ. ವರ್ಷದಿಂದ ನಾಟಕಗಳನ್ನ ಆಯೋಜನೆ ಮಾಡ್ತಾ ಬಂದಿದ್ದೀರಾ. ಕಲಾವಿದರು ನಿಮ್ಮ ಜೊತೆ ಎಷ್ಟು ಜನ ಇದ್ದಾರೆ? ಸರ್ ನಮಗೆ ರಂಗ ಕಲಾವಿದರು ಅಂತ ನಾವು ಹುಡ್ಕೊಂಡಾಗ ನಾನು ಎಲ್ಲರನ್ನೂ ಹೇಳ್ಕೊಂಬರ್ತೀನಿ ಸರ್. ಈಗ ಧಾರಾವಾಹಿಲಿ ಇರ್ಬೋದು, ಸಿನಿಮಾದಲ್ಲಿ ಇರ್ಬೋದು. ನಾನು 25 ವರ್ಷ ನಾನು ಹೇಳ್ಕೊಂಬರ್ತಾ ಇದ್ದೀನಿ. ನನ್ನ ಜೊತೆ ಯಾರು ಬರ್ತಾರೆ ಅವ್ರಿಗೆಲ್ಲ ಹೇಳೋದೆಂದೆ, ನೋಡ್ರಪ್ಪ ನೀವು ಸಿನಿಮಾದಲ್ಲಿ ಮಾಡ್ತಾಯಿದ್ರೆ ಬನ್ನಿ, ನಿಮಗೆ ವೇದಿಕೆ ಕೊಡ್ತೀನಿ, ನಾಟಕ ಮಾಡಿ, ನಿಮ್ಗೊಂದು ಅನುಭವ ಆಗುತ್ತೆ ಅಂತ. ತುಂಬ ಜನ, ಸಾಕಷ್ಟು ಜನ ನಾನು ಕರ್ಕೊಬಂದಿರೋ ಸಂತೋಷ ನನ್ನ ಮನಸ್ಸಿದೆ. ಸರ್, ಜೂನಿಯರ್ ಮಾಲಾಶ್ರೀ ಎಂದೇ ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಮೈಸೂರು ಮಂಜುಳವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಹೇಳ್ತೀರಿ? ಸರ್ ನಮಸ್ಕಾರ. ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಇಲ್ಲಿಗೆ ಬಂದಿದ್ದೀನಿ. ಜೂನಿಯರ್ ಮಾಲಾಶ್ರೀ, ಮೈಸೂರು ಮಂಜುಳಾ, ಮೈಸೂರು ಮನೆ ಮಗಳು. ಏಕೆಂದರೆ ಒಂದು ಹುಟ್ಟು ಊರಿಗೆ ಅವರು ಏನು ಈ ಕಲಾ ಸೇವೆ ನಿಮ್ಮ ಮುಂದೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಆ ಒಂದು ಶ್ಲಾಘನೀಯ. ಈ ಮೈಸೂರು ಮಂಜುಳಾ ಅವರು ಸುಮಾರು ನನಗೆ ಒಂದು 20 ವರ್ಷದಿಂದ ಪರಿಚಯ. ಅವರು ನನಗೆ ಕುರುಕ್ಷೇತ್ರ ನಾಟಕದಲ್ಲಿ ಶಕ್ನಿ ಪಾತ್ರಕ್ಕೆ ಅಂತ ಕರ್ಕೊಂಬಂದರು. ಇವರು ಬೆಂಗಳೂರಿನಲ್ಲಿ ವಾಸವಾಗಿ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಕರ್ಕೊಂಡು ಬಂದು ಅವ್ರಿಗೆ ಪಾತ್ರಗಳನ್ನು ಕೊಟ್ಟು, ಕೆಲವು ಸಂದರ್ಭದಲ್ಲಿ ಸ್ವಂತ ದುಡ್ಡು ಹಾಕ್ಕೊಂಡು ಅವ್ರಿಗೆ ಫ್ರೀ ನಾಟಕಗಳನ್ನು ಮಾಡಿಸಿ ಹಲವಾರು ಕಲಾವಿದರನ್ನು ಇವತ್ತು ಹುಟ್ಟಾಕಿದ್ದಾರೆ.